ಈಗ ನೋಡಿ ಸಾಲಿನ ಪಾಠ ಹೆಂಗ್ ಮಾಡ್ತಾರೆ ಈಗ ಅವರು. ಹುಟ್ಟಿದ ಊರಿಗೆ ಫಾದರ್, ಇದು ದೊಡ್ಡ ಸಾಲಿ. ಪ್ರೀತಿಯ ಪಾರಿವಾಳ ಸುರಜ್ ಉಗರಣ್ಣ, ಒಂದರ ದಿನ ಇಂಥ ಪಾಠ ಹೇಳ್ಕೊಟ್ಟಿಯ ನಮ್ಮ ಹುಡುಗರಿಗೆ. ಇಲ್ಲಿ ನೋಡಿ, ಇದು ದೊಡ್ಡ ಸಾಲಿ. ಕಾಕ ನೀರೇ ಹಾಕಿಲ್ಲ, ನಿನ್ನ ಬ್ರ್ಯಾಂಡ್ರೆ ಯಾವ್ದವ್ ನಾವು ಇಟ್ಟು ಮಂದಿ ಇದ್ರು ಓಡಿ ಬಂದಿಲ್ಲ. ಪಕ್ಕ ಒರಿಜಿನಲ್ ಚಾಯ್ಸ್ ಇದ್ದಂಕ ಅಂತದ. ಆರಾಮದಿರಿ ಇಲ್ರಿ? ಇಂಥ ತಂಡ್ಯಾಗ ಇಂಥ ಮಳೆಯಾಗ ಗಚ್ಚ ನಿಂತಿರಿ ಅಂದ್ರೆ ಮೆಚ್ಚಬೇಕು ನಿಮ್ಮನ್ನ, ಹೌದಿಲ್ಲ? ಅಲ್ಲಿರೋರು ಆರಾಮದಿರಿ ಇಲ್ರಿ? ನನ್ನ ನೋಡು ಬರ್ದಾಗ ಬಿದಿಗಿದ್ದೀರಿ ಮತ್ತೆ. ಲೋಕದ ಸರದಾರ ಕುಡಿ ಮೀಸೆಯ ಹಮ್ಮಾರ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರು ಈಗ ವೇದಿಕೆ ಬರಮಾಡಿಕೊಳ್ಳುವಂತಹ ಸಮಯ. ಅಲ್ಲಿ ಒಂದು ಜೋರಾದ ಚಪ್ಪಾಳೆ ಮೇರೆಗೆ ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರು ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಒಂದು ಸೊಗಸಾದ ರೈತ ಗೀತೆ ಮಲ್ಲು ತಟ್ಟಿಯವರ ದನಿಯ ಜೊತೆಗೆ ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರು ವೇದಿಕೆಗೆ ಬರಮಾಡಿಕೊಳ್ಳೋಣ. ಬನ್ನಿ ಒಂದು ಜೋರಾದ ಚಪ್ಪಾಳೆ. ಜನಮೆಚ್ಚಿದ ಜಾನಪದ ಗಾಯಕ ಕಂಚನ ಕಂಠದ ಸರ್ದಾರ ಮ್ಯೂಸಿಕ್ ಮೈದಾರಿ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಅಲ್ಲಿನ ಪಾಠ ಹೆಂಗ್ ಮಾಡ್ತಾರೆ ಈಗ ಅವರು. ಹುಟ್ಟಿದ ಊರಿಗೆ ಫಾದರ್, ಇದು ದೊಡ್ಡ ಸಾಲಿ. ಪ್ರೀತಿಯ ಪಾರಿವಾಳ ಸುರಜ್ ಉಗರಣ್ಣ, ಒಂದರ ದಿನ ಇಂಥ ಪಾಠ ಹೇಳ್ಕೊಟ್ಟಿಯ ನಮ್ಮ ಹುಡುಗರಿಗೆ. ಇಲ್ಲಿ ನೋಡಿ, ಇದು ದೊಡ್ಡ ಸಾಲಿ. ಕಾಕ ನೀರೇ ಹಾಕಿಲ್ಲ, ನಿನ್ನ ಬ್ರ್ಯಾಂಡ್ರೆ ಯಾವ್ದವ್ ನಾವು ಇಟ್ಟು ಮಂದಿ ಇದ್ರು ಓಡಿ ಬಂದಿಲ್ಲ. ಪಕ್ಕ ಒರಿಜಿನಲ್ ಚಾಯ್ಸ್ ಇದ್ದಂಕ ಅಂತದ. ಸುಕ್ಕನೆ ಹೊಡೆದಾನ ಕಾಕ. ಅಣ್ಣ, ನನ್ನ ಪ್ರಕಾರ ಹೆಣ್ಮಕ್ಳೇ ಹೆಚ್ಚು. ನೀ ಅನ್ನ ಅನ್ಬೇಡ, ಈ ಕಡೆ ಕಿವಿನೇ ಕೇಳಲ್ಲ ನಮಗ ಅನ್ನ ಅಂದ್ರ. ಸರ್ ದಯವಿಟ್ಟು ವೇದಿಕೆ ಮ್ಯಾಗಿರೋರು ನಿರ್ಗಮಿಸ್ರಿ ಪ್ಲೀಸ್. ಅಣ್ಣ ಬಿಡ್ರಿ, ಇರ್ಲಿ ಎಲ್ಲರ ಅಭಿಮಾನಿಗಳು. ಈಗ ನೀವು ಎಲ್ಲೆಲ್ಲದಿರಲ್ಲ, ಈಗ ಒಂದು ವಿಡಿಯೋ ಮಾಡ್ಕೋತೀನಿ. ಈಗ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಸದ್ಯಕ್ಕೆ, ಇಮಿಡಿಯೇಟ್ ಆಗಿ ಅಪ್ಲೋಡ್ ಆಗುತ್ತಾ. ನೀವೆಲ್ಲರೂ ಸಹಕಾರ ಕೊಡಿ ದಯವಿಟ್ಟು, ಓಕೆನಾ? ಓಕೆ, ಸ್ಟಾರ್ಟ್. ಹೆಣ್ಮಕ್ಳು ಎದ್ರಾಗ ಹೆಚ್ಚು, ನಿಮ್ಮ ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳು ಎಲ್ಲಾದ್ರಾಗೂ ಹೆಚ್ಚು. ಹೌದೌದು, ಬಸ್ ತುಂಬಾ ಅವ್ರ ಅದಾರ ಈಗ. ಸರ್ಕಾರ ಅವ್ರ ಪರವಾಗಿ ನಿಂತೈತಿ. ಸರ್ಕಾರನೇ ನಮ್ಮ ಪರ ಐತಿ ಇವತ್ತು. ಏನ್ ನಿಮ್ ಪರವಾಗಿ ಹೆಣ್ಮಕ್ಳು ಬಸ್ ತುಂಬಾ ನೀವೇ ಇದ್ರಿ ಏನಾಯ್ತು? ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರು. ಗಂಡಸ ಮಗನ ಮಾನ ಡ್ರೈವರ್ ಇರ್ತಾನಲ್ಲಿ, ಒಯ್ದು ಹಳ್ಳಕ್ಕೆ ಹೆಂಗ್ ಕೆಡ್ಬೇಕು ನಮಗ್ ಗೊತ್ತೈತೆ. ಹೊಸ ಹೆಣ್ಮಕ್ಳು ನೀವು. ಗಂಡಸಾಗಿರುವಂತಹ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅಜ್ಜನವರು ಕೂಡ ನಮ್ಮ ಪರ ಅದಾರ ಇವತ್ತು. ನಿಮ್ ಪರವಾಗಿ ಅದ. ಹೌದು, ನಮಗೋಸ್ಕರ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ್ರಿ. ಯವ್ವ ಬಸ್ ಸಿಕ್ಕೈತಿ ಅಂತ ಹೇಳಿ ಬಾಗಲಂದ್ ಹತ್ತು ಕೆಲಸ ಮಾಡ್ರಿ, ಕಿಡಿಕಿಯಂದ್ ಯಾರು ಹತ್ತು ಬೇಡ್ರಿ. ಯಾಕಂದ್ರೆ ಮೊನ್ನೆ ನೋಡ್ರಿ, ಕೊಪ್ಪಳದ ಹತ್ರ 1.5 ಕ್ವಿಂಟಲ್ ಹೆಣ್ಮಕ್ಳು ಕಿಡಿಕಿಯ ಸಿಗ್ಬಿದ್ದಿದ್ರು ಹತ್ರ. ಕಿಡಿಕಿಯಂದ್ ಪಾಳಿ ಇಡಕ್ ಹೋಗಿ ಹೆಣ್ಮಕ್ಳು ಹೆಚ್ಚು. ನಿಮ್ಮ ಅವನು 30 ರೂಪಾಯಿ ಬೇರೆ ಲವ್ಲಿ ಲಿಫ್ಟಿಗೆ ಹಚ್ಕೊಳ್ಳು ನಿಮಗೆ ಇಟ್ಟಿರ್ಬೇಕಾದ್ರ 270 ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಕಳು ನಾವು ನಮಗೆ ಇಟ್ಬೇಕಿರ್ಬಾರ. ಗಪ್ರಿ ಬಾಳ ಹಾರಾಡಕ್ ಹೋಗ್ಬೇಡ್ರಿ. 270 ರೂಪಾಯಿ ಕ್ವಾರ್ಟರ್. ಹೌದು, ಯಾರಿಗ್ ಗೊತ್ತಾಗ್ಲಂಗ್ ಕುಡಿತೀರಿ? ಹೆಣ್ತಿ ಗೊತ್ತಲ್ಲಾರ್ದಂಗ. ಮತ್ತೆ ಹೆಣ್ತಿನೂ ಒಂದು ಹೆಣ್ಣು ಹೌದಿಲ್ಲ, ಹೆಣ್ಮಕ್ಳಿಗೆ ಗೊತ್ತಾಗ್ಲಂಗ ಕುಡಿತಾರ್ರಿ. ಇಲ್ಲ ಅಂದ್ರೆ ಮನೆ ಹೊಚ್ಚಲೊಳಗೆ ಸೇರಿಸ್ಕೊಳಂಗಿಲ್ಲ. ಯಾಕೆ ಸೇರಿಸ್ಕೊಳ್ಳಲ್ಲ ಗೊತ್ತ? ನೀವು ಹೊರಗೆ ಹುಲಿ ಇರ್ಬೋದು, ಮನ್ಯಾಗ ನಮ್ಮ ಅಂತಲ್ ಬಂದ ಮೇಲೆ ಇಲ್ಲಿನ ನೀವು ಸ್ವಲ್ಪ ಲೈಟ್ ಹಾಕ್ಸಿರಿ ಅದನ್ನ. ಆ ವೈರ್ ಬಿಟ್ಟು ಸ್ವಲ್ಪ ದೂರ ಹೋಗ್ರಿ, ಅದೇ ಹೇಳತ್ತಿದ್ದ ನಾನು. ಆರಾಮದಿರಿ ಇಲ್ರಿ? ಇಂಥ ತಂಡ್ಯಾಗ ಇಂಥ ಮಳೆಯಾಗ ಗಚ್ಚ ನಿಂತಿರಿ ಅಂದ್ರೆ ಮೆಚ್ಚಬೇಕು ನಿಮ್ಮನ್ನ, ಹೌದಿಲ್ಲ? ಅಲ್ಲಿರೋರು ಆರಾಮದಿರಿ ಇಲ್ರಿ? ನನ್ನ ನೋಡು ಬರ್ದಾಗ ಬಿದಿಗಿದ್ದೀರಿ ಮತ್ತೆ. ಓ ಹೆಣ್ಮಗು ಶೆಡ್ಡಿಗೆ ಬಾ, ಶೆಡ್ಡಿಗೆ. ಏನಿಲ್ಲ, ನಮ್ಮ ಹೆಣ್ಮಕ್ಳು ಬಂದಾರ. ಓ ಹೆಣ್ಮಗು ಅಲ್ಲ, ಓ ಗಂಡ್ಮಗು ಅಂತ ನಾವು ಅವ್ರಿಗಂತೀವಿ ಈಗ. ಅದಿರಿ ತಾಯಂದ್ರೆ ಚಪ್ಪಾಳೆ ಹೊಡ್ರಿ. ಏನು ಹಾ ಸಾಕಿವ. ಮತ್ತೆ ನಾಳೆ ಎಲ್ಲರೂ ಏನಂದಂಗ ರೊಟ್ಟಿ ಅದು ಮಾಡೋದಿರ್ತೈತಿ ನಿಮಗೆ. ಇರ್ಲಿ, ಅವ್ರ 10 ಮಂದಿ ಇರ್ಲಿ 20 ಮಂದಿ ಇರ್ಲಿ, ಅವ್ರ ಚಪ್ಪಾಳೆ ನನಗ್ ದೊಡ್ಡದು. ಹೌದಾ? ಹಾ, ಓಕೆ, ಥ್ಯಾಂಕ್ ಯು. ಈಗ ತೃಪ್ತಿ ಧಾರವಾಡ ಅವರ ಧ್ವನಿಯಲ್ಲಿ ಒಂದು ಗೀತೆ ಆಗತ್ತೆ. ಎಸ್, ಒಂದು ಗೀತೆಗೆ ಮುಂಚೆ ನಾ ಹೆಣ್ಮಕ್ಳದ್ದು ಒಂದು ಶಕ್ತಿ ಬಗ್ಗೆ ಹೇಳಬೇಕು. ಎಂತ ಶಕ್ತಿ ಅಣ್ಣ? ದಯವಿಟ್ಟು ಯಾರು ಗದ್ದಲ ಮಾಡಬೇಡ್ರಿ, ಕಾರ್ಯಕ್ರಮ ನೋಡ್ರಿ ಶಿಸ್ತಾಗೆ. ನಿಮ್ ಎಲ್ಲಾ ಹಾಡುಗಳೆಲ್ಲ ಹಾಡ್ತೇವೆ ಸರ್ ಹೇಳ್ತಾರ. ಆಮೇಲೆ ನಂತರದಲ್ಲಿ ಗೋಪಾಲ್ ಸರ್, ಏಯ್ ತೆಳಗ್ ಕೊಡ್ತೀರ ಹಾಕಿ ರೂಪಾಯಿ ನಿಮಗೆ ಕುಡ್ಲೇ
ಏ ನಿಮ್ಮ ನನಗೆ ಮಾಸ್ತರ್ ಹಾಕಕ್ ಬಿಡ್ಬೇಡ ಅಂತ ಎಷ್ಟು ಸಲ ಹೇಳ್ತೀನಿ ನಿಮ್ಗೆ. ಎಲ್ಲಿ ಬಂದಾಗ ಸುಮ್ ಕೂತ್ ಬಿಡ ಗಪ್ ಕಡ್ದು ಸಾಲಿ ಬಿಟ್ಟು ಬಂದಿರಲಿ. ಈಗ ಬೆಳಗಾದ್ರೆ ಸಾಲಿ ಇರುತ್ತೆ, ಸುಮ್ ಕುಂದ್ರಬೇಕು. ಓಕೆ, ಥ್ಯಾಂಕ್ ಯು ಅಣ್ಣಜಿ. ನೀವು ಕೂಡ ಅಷ್ಟೇ ಸಹಕಾರ ಕೊಡ್ರಿ. ಸಣ್ಣ ಮಕ್ಕಳಿಗೆ ಏನೋ ಬೈತಿರ್ತೀವಿ ಹಿರಿಯರು, ನೀವು ಸಹಕಾರ ಕೊಡ್ಬೇಕು, ಬಹಳ ಮುಖ್ಯ ಇರ್ತೈತಿ. ಕಾರ್ಯಕ್ರಮದಲ್ಲಿ ಕಾಮಿಡಿ ಇರ್ತೈತಿ, ಹಾಡ್ ಇರ್ತೈತಿ, ಡ್ಯಾನ್ಸ್ ಇರ್ತೈತಿ. ಇಲ್ಲಿ ಎಲ್ಲರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಿರ್ತೈತಿ. ದಯವಿಟ್ಟು ಒಳ್ಳೆ ಒಳ್ಳೆ ಹಾಡುಗಳನ್ನ ಕೇಳ್ರಿ, ಅಪೇಕ್ಷೆ ಪಡ್ರಿ ನೀವೆಲ್ಲರೂ ಕೂಡ. ಹುಡುಗರೇ ಸಾಲ ಐತಿಲ್ಲ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ನಮ್ಮ ಎಲ್ಲಾ ದಶವಂತ ಗೆಳೆಯರು ಬಳದ್ರು. ಪಾಪ ಇವತ್ತಿನ ಕಾರ್ಯಕ್ರಮಕ್ಕ ಬಹಳ ದೂರಗಳಿಂದ ಆಗಮಿಸಿರಿ. ಅದು ನನಗೆ ಬಹಳ ಖುಷಿ ಐತಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ನಿಮ್ಮಲ್ಲಿ ಒಂದು ನಾನು ಮನೆ ಮಾಡ್ಕೊಳ್ಳೋದೇನಂದ್ರ, ದಯವಿಟ್ಟು ವೇದಿಕೆ ಮೇಲೆ ಯಾರು ಬರಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಾರ್ಯಕ್ರಮ ವ್ಯವಸ್ಥೆ ತಪ್ಪಿ ಹೋಗ್ತೈತಿ. ದಯವಿಟ್ಟು ನಿಮ್ಮ ಸಹಕಾರ ಇರ್ಲಿ. ಸರ್ ಕಮಿಟಿಯವರು, ನೀವು ಕಮಿಟಿಯವರು ಏನಾದ್ರಿಲ್ಲ, ಇಬ್ರು ಅಷ್ಟು ಓಡಾಡಿದ್ರೆ ಸಾಕು ಸರ್. ನನ್ಗೆ ಯಾರಂತ ಗೊತ್ತಾಗುದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ಬರೋದ್ರಿಂದನೂ ಕೂಡ ತೊಂದರೆ ಆಗಬಾರ್ದು. ಆಮೇಲೆ ನೀವು ಯಾರು ಏನೇನ ಸಮಿತಿ ಬರೆಸ್ತಿರಿಲ್ಲ, ಅನೌನ್ಸ್ಮೆಂಟ್ ಮಾಡಕ್ ಸರ್ ಬರ್ತಾರ. ಸೊ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಇಲ್ಲಿ ಬಂದಾರ ಅಂದ್ಮೇಲೆ ದಯವಿಟ್ಟು ಅವ್ರಿಗೆ ಸಹಕಾರ ಕೊಡ್ರಿ. ಕಾರ್ಯಕ್ರಮ ಇಂಡಿ ತಾಲೂಕಿನೊಳಗೆ ಎಲ್ಲಾ ಕಲಾವಿದರು ಇವತ್ತು ಓಡ್ಕೊಂಡು ಯಾಕೆ ಬರ್ತೀವಿ ಅಂದ್ರೆ ನಿಮ್ಮ ಪ್ರೀತಿಗೆ ಬರಾಕೋತೀವಿ ನಾವೆಲ್ಲ. ಇಲ್ಲಿಕಂದ್ರೆ ನಿಮ್ಮ ಪ್ರೀತಿ ಏನಾರು ಸ್ವಲ್ಪ ವ್ಯತ್ಯಾಸ ಆದ್ರೆ ನಿಮ್ಮ ಊರಿಗೆ ಕಾಲಿಡಂಗಿಲ್ಲ, ಅರ್ಥ ಮಾಡ್ಕೊಡ್ರಿ. ಈಗ ರಿಕ್ವೆಸ್ಟ್ ಇಲ್ಲಿ ಏನದಿರಲ್ಲ, ನೀವೆಲ್ಲ ದಯವಿಟ್ಟು ಕುತ್ಕೊಳ್ಬೇಕು. ಇದು ನನ್ನ ರಿಕ್ವೆಸ್ಟ್, ಇದು ನಮ್ಮ ಮನವಿ. ನಮ್ಮ ಕಲಾ ಸಿಂಚನ ತಂಡ ಎಲ್ಲೇ ಬಂದ್ರು ಕೂಡ ಹೆಂಗ ನೀವು ಸಹಕಾರ ಕೊಡ್ತೀರಿ, ಇವತ್ತು ಅಷ್ಟೇ ಸಹಕಾರ ಕೊಡ್ಬೇಕು. ಯಾಕೋ ಮಳೆರಾಯ ಜಿಟಿ ಬರಾಕತನ ಬಂದ್ರು ಕೂಡ ಚಿಂತಿಲ್ಲ, ಕುಂದ್ರಿ ತೆಳಗ. ಈಗ ಮಹಿಳೆಯರ ಜೊತೆ ಆಡಿಸ್ಬಿಡ್ತೀನಿ ನೇರವಾಗಿ ತೆಳಗ.